ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಇಡ್ಲಿ ಹಿಟ್ಟಿನಿಂದ ಅಂದರೆ ಉಳಿದಿರೋ ಇಡ್ಲಿ ಹಿಟ್ಟಿನಿಂದ ಇಡ್ಲಿ ತಿಂದು ಏನಾದರೂ ಬೋರ್ ಆಗಿತ್ತು ಅಂತಂದರೆ ಈ ರೀತಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ಬಾಕ್ಸಿಗಾಗಲಿ ಮಕ್ಕಳಿಗೆ ಒಂದು ಹೆಲ್ದಿಯಾಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಇಡ್ಲಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇದು ಉಳಿದಿರೋ ಇಡ್ಲಿ ಹಿಟ್ಟು. ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿಯ ಉಪ್ಪನ್ನಾಗಲಿ ಅಥವಾ ಸೋಡನ್ನಾಗಲಿ ಬೆರೆಸಿಲ್ಲ, ಅಂದರೆ ಬಳಸಿಲ್ಲ. ಉಳಿದಿರ್ತಕ್ಕಂಥ ಇಡ್ಲಿ ಬ್ಯಾಟರ್ನ ತೊಗೊಂಡು 1 ಕಪ್ ಆಗುವಷ್ಟು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಕಪ್ಪಿಂದ ಈ ರೀತಿ ಅಳತೆ ಮಾಡಿ ಸೇರಿಸ್ಕೊಳ್ಳಿ. ಇವಾಗ ಇದನ್ನು ನಾವು ಇಡ್ಲಿ ಹಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗಾಗಿ ದೋಸೆ ಹಿಟ್ಟಿನ ಒಂದು ಅಳತೆಯಲ್ಲಿ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಅಂದರೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನು ನಾನು ದೋಸೆ ಹಿಟ್ಟಿನ ಬ್ಯಾಟರ್ಗೆ ತೊಗೊಳ್ತಿದ್ದೀನಿ. ನೀವೇನಾದರೂ ತೊಗೊಂಡಿರ್ತಕ್ಕಂಥ ಇಡ್ಲಿ ಹಿಟ್ಟು ಸ್ವಲ್ಪ ತಿಳಿಯಾಗಿತ್ತು ಅಂತಂದರೆ ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ ಗಟ್ಟಿಯಾಗಿತ್ತು, ಹಾಗಾಗಿ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಇಡ್ಲಿ ಬ್ಯಾಟರ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, 1 ಸ್ಪೂನಿಂದ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ಚಿರೋಟಿ ರವೆ ಸೇರಿಸ್ಕೊಳ್ಳೋದ್ರಿಂದ ಹಗುರವಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಚಿರೋಟಿ ರವೆ ಆಪ್ಷನಲ್, ಬೇಕು ಅಂದರೆ ಸೇರಿಸ್ಕೊಳ್ಳಿ. ಏನಾದರೂ ಇಡ್ಲಿ ಹಿಟ್ಟು ತೀರಾ ರವೆ ರವೆ ಆಗಿತ್ತು ಅಂತಂದರೆ ಪರವಾಗಿಲ್ಲ, ನೀವು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 2 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಮೊಸರು ಕೂಡ ಇಷ್ಟ ಇಲ್ಲ ಅಂತಂದರೆ, ಹಿಟ್ಟು ಕರೆಕ್ಟಾಗಿ ಫರ್ಮೆಂಟ್ ಆಗಿತ್ತು ಅಂತಂದರೆ ಇವೆರಡನ್ನೂ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಂಡಿದ್ದೀನಿ. ಈ ಚಳಿಗಾಲದಲ್ಲಿ ಹಿಟ್ಟು ಕರೆಕ್ಟಾಗಿ ಫರ್ಮೆಂಟ್ ಆಗಿರೋದಿಲ್ಲ, ಹಾಗಾಗಿ ಒಂದು 2 ಸ್ಪೂನ್ ಆಗುವಷ್ಟು ರವೆ, 2 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ಗಟ್ಟಿ ಅನಿಸಿತು ರವೆ ಸೇರಿಸಿದಾಗ, ಹಾಗಾಗಿ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತಿದ್ದೀನಿ. ಒಟ್ಟಲ್ಲಿ ಈ ಒಂದು ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗೆ ಹಿಟ್ಟು ದೋಸೆ ಹಿಟ್ಟಿನ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇವಾಗ ಇದು ರೆಡಿಯಾಗಿದೆ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಿಮಗೆ ಟೈಮ್ ಇತ್ತು ಅಂದರೆ ಒಂದು 10 ನಿಮಿಷ ನೆನೆಸಕ್ಕೆ ಬಿಡಿ, ಅಂದರೆ ಸೆಟ್ ಆಗುತ್ತೆ. ರವೆ ಹಾಕಿರೋದ್ರಿಂದ ಟೈಮ್ ಇಲ್ಲ ಅಂತಂದರೆ 10 ನಿಮಿಷದ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟಾಗಿ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಹೆಲ್ದಿಯಾಗಿ ಮಕ್ಕಳಿಗೋಸ್ಕರ ಯಾವುದೇ ರೀತಿಯ ಚಟ್ನಿನೂ ಬಳಸದೆ ಹಾಗೆ ತಿನ್ನಲಿ ಅನ್ನೋದಕ್ಕೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು 2ರಿಂದ 3 ಹಸಿರು ಮೆಣಸಿನಕಾಯಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಾಲಕ್ ಸೊಪ್ಪನ್ನ ಬಳಸ್ಕೊಳ್ತಿದ್ದೀನಿ. ಪಾಲಕ್ ಸೊಪ್ಪು ಹಾಕೋದ್ರಿಂದ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ಹೆಲ್ದಿಯಾಗಿರುತ್ತೆ. ಹಾಗಾಗಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಪಾಲಕ್ ಸೊಪ್ಪು ಏನಾದರೂ ಇಲ್ಲ ಅಂತಂದರೆ, ಈಗ ಬಟಾಣಿ ಕಾಳಿನ ಸೀಸನ್ ಆಗಿರೋದ್ರಿಂದ ಈ ರೀತಿ ಬಟಾಣಿ ಕಾಳನ್ನು ಕೂಡ ನೀವು ರುಬ್ಬಿ ಸೇರಿಸ್ಕೊಳ್ಬೋದು. ಅಥವಾ 2 ಇಷ್ಟ ಇಲ್ಲ ಅಂತಂದರೆ 2ನ್ನು ಸ್ಕಿಪ್ ಮಾಡಿ ಹಾಗೆ ಅಂದರೆ ಪ್ಲೇನಾಗಿ ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟಿಗೆ ನಾವು ಉಪ್ಪು ಹಾಗೆ ಈ ಒಂದು ಸೋಡಾ ಅಥವಾ ಈನೋಸ್ ಕಲಿಸ್ಕೊಂಡು ನಾವು ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಆರೋಗ್ಯವಾಗಿರಲಿ ಅನ್ನೋದಕ್ಕೋಸ್ಕರ, ಹಾಗೆ ಕಲರ್ಫುಲ್ ಆಗಿತ್ತು ಅಂದರೆ ಮಕ್ಕಳು ತಿನ್ನುತ್ತಾರೆ ಅನ್ನೋದಕ್ಕೋಸ್ಕರ ಕೆಲವೊಂದು ಸರಿ ಪಾಲಕ್ ಸೊಪ್ಪು ಕೂಡ ಮಕ್ಕಳು ತಿನ್ನಲ್ಲ, ಹಾಗಾಗಿ ಈ ರೀತಿ ರುಬ್ಬಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಬದಲಿಗೆ ಬಟಾಣಿ ಕೂಡ ಸೇರಿಸ್ಕೊಳ್ಳಿ. ಇವಾಗ ರುಬ್ಬಿರ್ತಕ್ಕಂಥ ಮಿಶ್ರಣನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪನ್ನ ರುಬ್ಬುವಾಗ ಒಂದು ಸ್ವಲ್ಪ ನೀರನ್ನ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೆ, ಹಾಗಾಗಿ ನೀರನ್ನ ಹಾಕುವಾಗ ಒಂದು ಸ್ವಲ್ಪ ನೋಡಿಕೊಂಡೆ ಹಾಕ್ಕೊಳ್ಳಿ. ತೀರಾ ತಿಳಿಯಾಗಬಾರ್ದು, ಬೇಗ ಬೆಂದ್ಕೊಳ್ಳೋದಿಲ್ಲ. ಹಾಗಾಗಿ ಇವಾಗ ಈ ಹಿಟ್ಟನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಒಂದು ಸಣ್ಣ ತಟ್ಟೆ ತೊಗೊಂಡಿದ್ದೀನಿ. ತಟ್ಟೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು. ಅಂಚಿಗೆಲ್ಲ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿ ಈ ಒಂದು ತಟ್ಟೆನ ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಬಿಡೋಣ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಸೈಡಲ್ಲಿಡೋಣ. ಇವಾಗ ಮತ್ತೆ ನಾವು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ತೊಗೊಳ್ಳೋಣ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಹೇಳಿದ ಹಾಗೆ ನಾನು ಇಡ್ಲಿ ಹಿಟ್ಟಿಗೆ ಯಾವುದೇ ರೀತಿಯ ಉಪ್ಪಾಗಲಿ ಸೋಡಾ ಆಗಲಿ ಬೆರೆಸಿರಲಿಲ್ಲ, ಹಾಗಾಗಿ ಇವಾಗ ಹಾಕ್ಕೊಳ್ತಿದ್ದೀನಿ. ನೀವೇನಾದರೂ ಹಾಕ್ಕೊಂಡಿದ್ರೆ ಉಪ್ಪನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಇನ್ಸ್ಟೆಂಟಾಗಿ ಉಬ್ಕೊಂಡು ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಈನೋ ಬಳಸ್ಕೊಂಡಿದ್ದೀನಿ. ಈನೋ ಬಳಸೋ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನೀವು ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು, ಅಥವಾ ಮೊದಲೇ ನೀವು ಇಡ್ಲಿ ಹಿಟ್ಟಿಗೆ ಹಾಕಿದ್ರಿ ಅಂದರೆ 2 ಅವಶ್ಯಕತೆ ಇರೋದಿಲ್ಲ, ಉಪ್ಪು ಅಥವಾ ಈನೋ ಅಥವಾ ಸೋಡಾ ಅವಶ್ಯಕತೆ ಇರೋದಿಲ್ಲ, ಹಾಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ಗ್ಯಾಸ್ ಮೇಲೆ ನಾನು ಒಂದು ಈ ರೀತಿ ಅಡಲ್ವಾದ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ನ ಇಟ್ಕೊಂಡಿದ್ದೆ. ಇವಾಗ ಸ್ಟ್ಯಾಂಡ್ ಮೇಲ್ಗಡೆ ಎಣ್ಣೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಈನೋ ಅಥವಾ ಸೋಡಾ ಹಾಕಿದ ತಕ್ಷಣವೇ ನಾವು ಈ ಒಂದು ಹಿಟ್ಟನ್ನು ಅಂದರೆ ಇಡ್ಲಿ ಬ್ಯಾಟರ್ನ ಪ್ಲೇಟಿಗೆ ಅಥವಾ ತಟ್ಟೆಗೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಅನ್ನಿಸ್ತಿತ್ತು, ಆದರೂ ಪರವಾಗಿಲ್ಲ ಹಾಕೋಣ ಅಂತಂದು ಎಲ್ಲ ಹಿಟ್ಟನ್ನು ಒಂದೇ ಸರಿಗೆ ನಾನಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ತೊಗೊಳ್ಳುವಾಗ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ. ಕ್ವಾಂಟಿಟಿ ನೋಡಿಕೊಂಡು ನೀವು ಒಂದು ದೊಡ್ಡದಾಗಿರ್ತಕ್ಕಂಥ ತಟ್ಟೆನ ತೊಗೊಂಡ್ರೆ ಉತ್ತಮ. ಐ ಥಿಂಕ್ ಇದು ಉಬ್ಕೊಂಡು ಬರುತ್ತೆ ಅಂದ್ಕೊಳ್ತೀನಿ, ಯಾಕಂದರೆ ಮೇಲ್ಗಡೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು 10ರಿಂದ 15 ನಿಮಿಷ ನಿಧಾನವಾಗಿ ಬೇಯಿಸ್ಕೊಳ್ಳೋಣ.
ಇವಾಗ ನೋಡಿ ತಟ್ಟೆನ ನಾನು ಬೇರೆ ಮುಚ್ಚಿದೆ, ಯಾಕಂದರೆ ಉಬ್ಕೊಂಡು ಬಂದುಬಿಟ್ಟಿತ್ತು, ಮೇಲ್ಗಡೆ ತಟ್ಟೆಗೆ ಅಂಟುತ್ತಿತ್ತು. ಹಾಗಾಗಿ ಬೇರೆ ಒಂದು ತಟ್ಟೆನ ಮೇಲ್ಗಡೆ ಮುಚ್ಚಿಟ್ಕೊಂಡಿದ್ದೆ. ಇಷ್ಟರ ಮಟ್ಟಿಗೆ ಉಬ್ಕೊಂಡು ಬಂದಿದೆ, ಕರೆಕ್ಟಾಗಿ ಉಬ್ಕೊಂಡಿದೆ, ಹಾಗೆ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಒಂದು ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ. ಒಂದು ನೈಫ್ ಅಥವಾ ಸ್ಪೂನ್ ಸಹಾಯದಿಂದ ಒಂದು ಸರಿ ಈ ರೀತಿ ನಾವು ಚೆಕ್ ಮಾಡಿಕೊಂಡಾಗ ನೋಡಿ ಒಂದು ಸ್ವಲ್ಪನೂ ಹಿಟ್ಟು ಅಂಟ್ತಾ ಇಲ್ಲ. ಈ ರೀತಿ ಹಿಟ್ಟು ಅಂಟ್ತಿಲ್ಲ ಅಂತಂದರೆ ಕರೆಕ್ಟಾಗಿ ಬೆಂದ್ಕೊಂಡಿದೆ ಅಂತ ಅರ್ಥ. ಇವಾಗ ಗ್ಯಾಸ್ನ ಆಫ್ ಮಾಡಿ ಇದಕ್ಕೆ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ನೋಡಿ ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಡಿದ್ದೆ. ಇಷ್ಟರ ಮಟ್ಟಿಗೆ ತಣ್ಣಗಾದರೆ ಸಾಕು, ಕೈ ಕೂಡ ಅಂಟ್ತಿಲ್ಲ, ನೀವು ನೋಡ್ತಿರ್ಬೋದು. ಇವಾಗ ಒಂದು ನೈಫ್ ಸಹಾಯದಿಂದ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಬೋದು. ಹೀಗೆ ಅಂತ ಏನಿಲ್ಲ, ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಏನಾದರೂ ಪಾಲಕ್ ಸೊಪ್ಪು ತಿಂತಿಲ್ಲ ಅಂತಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಅಥವಾ ಇಡ್ಲಿ ತಿಂದು ಬೋರ್ ಆಗಿತ್ತು ಅಂತಂದರೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಇಡ್ಲಿ ಹಿಟ್ಟಿನಿಂದ. ನೋಡಿ ಎಷ್ಟು ಕರೆಕ್ಟಾಗಿ ಬರ್ತಿದೆ, ಕೆಳಗಡೆ ಮಾತ್ರ ಒಂದು ಸ್ವಲ್ಪನೂ ಅಂಟೋದಿಲ್ಲ, ಅಷ್ಟೇ ಪರ್ಫೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಬೇಕಾಗಿರ್ತಕ್ಕಂಥ ಒಂದು ಇಡ್ಲಿ ಹಿಟ್ಟಿನ ಡೋಕ್ಲಾ ಕರೆಕ್ಟಾಗಿ ರೆಡಿಯಾಗಿ ಬಂದಿರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಇಡ್ಲಿ ಹಿಟ್ಟಿನಿಂದ ವಡೆ ಯಾವ ರೀತಿ ಮಾಡೋದು, ಹಾಗೆ ಒಂದು ಗೋಲಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಬೇಕು ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದು ಕೇವಲ ಇಡ್ಲಿ ಹಿಟ್ಟಿನಿಂದ ಮಾತ್ರ ಮಾಡೋದಲ್ಲ, ನಿಮ್ಮ ಕಡೆ ಏನಾದರೂ ದೋಸೆ ಹಿಟ್ಟು ಉಳಿದಿತ್ತಂದರೆ ಅದ್ರ ಕೂಡ ಬಳಸ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಸಣ್ಣದಾಗಿರ್ತಕ್ಕಂಥ ಒಗ್ಗರಣೆ ಅಂದರೆ ಎಣ್ಣೆ ಕಾಯ್ಲಿಕ್ಕಿಟ್ಟು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈ ರೀತಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದರೆ ಹೊರಗಡೆಯಿಂದ ಸ್ಪಾಂಜಿಯಾಗಿ ಒಳಗಡೆ ಕೂಡ ಅಷ್ಟೇ ಹಗುರವಾಗಿರುತ್ತೆ. ಮಕ್ಕಳೇನಾದರೂ ಕೆಲವೊಂದು ಸರಿ ಇಡ್ಲಿ ತಿನ್ನೋಕ್ಕೆ ಬೇಜಾರಾಗಿತ್ತು ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಲಂಚ್ ಬಾಕ್ಸಿಗೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಹೇಳಿರೋ ಹಾಗೆ ಪಾಲಕಿನ ಸೊಪ್ಪಿನ ಬದಲಿಗೆ ಬಟಾಣಿ ಕೂಡ ನೀವು ರುಬ್ಕೊಂಡು ಸೇರಿಸ್ಕೊಳ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಪ್ಲಫಿಯಾಗಿ ಅಂದರೆ ಸ್ಪಾಂಜಿಯಾಗಿ ಬಂದಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಇಡ್ಲಿ ಹಿಟ್ಟಿನ ಡೋಕ್ಲಾ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.